ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಕಾಂಗ್ರೆಸ್ ಪಕ್ಷವು 33ರಷ್ಟು ಮಹಿಳಾ ಮೀಸಲಾತಿ ಮಸೂದೆಯನ್ನ ವಿರೋಧಿಸಿದ ಹಿನ್ನೆಲೆ ಮಂಗಳವಾರ ಸೋಮನಿ ವೃತ್ತ ದಾಂಡೇಲಿಯಲ್ಲಿ ಬಿಜೆಪಿ ಮಹಿಳಾ ಮಂಡಲ ಮೋರ್ಚಾ ವತಿಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನಾಕಾರರು ಕಾಂಗ್ರೆಸ್ ಪಕ್ಷದ ನಿಲುವನ್ನ ತೀವ್ರವಾಗಿ ಖಂಡಿಸಿದ್ರು. ಮಹಿಳೆಯರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡುವ ಐತಿಹಾಸಿಕ ಮಸೂದೆಗೆ ಕಾಂಗ್ರೆಸ್ ಅಡ್ಡಗಾಲು ಹಾಕ್ತಾ ಇದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 33ರಷ್ಟು ಮೀಸಲಾತಿ ಮಹಿಳಾ ಸಬಲೀಕರಣಕ್ಕೆ ದೊಡ್ಡ ಹೆಜ್ಜೆ. ಇದನ್ನ ವಿರೋಧಿಸುವ ಮೂಲಕ ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಧೋರಣೆಯನ್ನ ತೋರಿಸಿದೆ ಎಂದು ಪ್ರತಿಭಟನೆಯನ್ನ ಉದ್ದೇಶಿಸಿ ಬಿಜೆಪಿ ಜಿಲ್ಲಾ ಸಮಿತಿಯ ಸದಸ್ಯರು ಶ್ರೀ ರೋಷನ್ ನೇತ್ರಾವಳಿ ಮಾತನಾಡಿದರು. ಒಂದೊಂದು ಕಡೆ 50 ಲಕ್ಷ ಮತದಾರರಿದ್ದಾರೆ, ಒಂದೊಂದು ಕಡೆ 6 ಲಕ್ಷ ಮತದಾರರಿದ್ದಾರೆ. ಆದ್ರಿಂದ ಈ ಅನುಪಾತ ಸರಿ ಆಗುದಿಲ್ಲ. ಯಾಕಂತ ಹೇಳಿದ್ರೆ ಅಂಬೇಡ್ಕರ್ ಹೇಳಿದಿರ್ತಕ್ಕಂತಹ ಒಂದು ಆಶಯ ಏನಂತ ಹೇಳಿದ್ರೆ ಸಂವಿಧಾನದಲ್ಲಿ ಬರೆದಿರ್ತಕ್ಕಂಥದ್ದು ಒಬ್ಬ ವ್ಯಕ್ತಿ ಒಂದು ಓಟು ಮತ್ತು ಒಂದು ಮೌಲ್ಯ, ಈ ಒಂದು ಆಧಾರದಲ್ಲಿ ಇದು ಪುನರ್ವಿಂಗಡಣೆ ಆಗಬೇಕು ಅನ್ನುವಂಥ ಆಶಯದಲ್ಲಿ ನರೇಂದ್ರ ಮೋದಿ ಅವರು ಇದು ಪ್ರಾಮಾಣಿಕವಾಗಿ ಈ ತಗೊಂಡೋಗಿರ್ತಕ್ಕಂಥ ಈ ಮಸೂದೆಯನ್ನು ಅವರು ವಿರೋಧಿಸಿದರು. ಅಷ್ಟೇ ಅಲ್ಲದೆ ಅವರು ಈ ಒಂದು ರಾಷ್ಟ್ರೀಯ ಪಕ್ಷಗಳಂತ ಹೇಳ್ತಾ ಇರುವಂತಹ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷ ಅಲ್ಲಿ ಸಂಸತ್ನಲ್ಲಿ ಹೇಳ್ತದೆ ಮುಸಲ್ಮಾನ ಮಹಿಳೆಯರಿಗೆ ಅದನ್ನು ಮೀಸಲಾತಿಯನ್ನು ಕೊಡಬೇಕು ಅನ್ನೋಂಥದ್ದು. ಅವ್ರು ಇಷ್ಟು ಸಣ್ಣ ಒಂದು ವ್ಯವಧಾನವಿಲ್ಲ, ಸಣ್ಣ ಒಂದು ನಾಲೆಜ್ ಇಲ್ಲ ಅನ್ನುವಂಥದ್ದು ನಾವು ಹೇಳಬೇಕಾಗ್ತದೆ. ಯಾಕಂದ್ರೆ ಹೇಳಿದ್ರೆ ನಮ್ಮ ಸಂವಿಧಾನದಲ್ಲಿ ಧರ್ಮಾಧಾರಿತವಾದಂತಹ ಮೀಸಲಾತಿಯನ್ನು ಕೊಡಬಾರ್ದು, ಮೀಸಲಾತಿಗೆ ಅಲ್ಲಿ ಅವಕಾಶವೇ ಇಲ್ಲ. ಆದ್ದರಿಂದ ಅವರು ತಮ್ಮ ಕ್ಷೇತ್ರಗಳಲ್ಲಿ ಎಷ್ಟು ಮುಸಲ್ಮಾನರು ನಿಲ್ಲಿಸಬೇಕಾಗುತ್ತೆ ಅದ್ರ ಬಗ್ಗೆ ಮುಸಲ್ಮಾನ ನಿಲ್ಲಿಸಲಿ ಅನ್ನುವಂತಹ ಮಾತನ್ನು ನರೇಂದ್ರ ಮೋದಿ ಅಮಿತ್ ಶಾ ಅವರು ಹೇಳಿದರು. ಆ ಕಾರಣದಿಂದಾಗಿ ಇವತ್ತು ಈ ಒಂದು ಮಹಿಳಾ ಸಬಲೀಕರಣ ಮತ್ತು ಈ ಒಂದು ನಾರಿ ಶಕ್ತಿ ಕೊಡುವಂತಹ ಒಂದು ಅಧಿಕಾರವನ್ನು ಈ ಕಾಂಗ್ರೆಸ್ ಪಕ್ಷ ಮತ್ತು ಸಮಾಜವಾದಿ ಪಕ್ಷ ಮತ್ತು ಇನ್ನು ಪ್ರತಿಭಟನೆಯಲ್ಲಿ ಮಹಿಳಾ ಮೋರ್ಚಾ ಅಧ್ಯಕ್ಷರು ಜಯಶ್ರೀ ನೇಮತಿ, ಪ್ರಧಾನ ಕಾರ್ಯದರ್ಶಿ ನಂದಿನಿ ಶೆಟ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೇಘಗೌಡ, ಮಹಿಳಾ ಜಿಲ್ಲಾ ಸದಸ್ಯರು ಆದ ಸಾವಿತ್ರಿ ಬಡಿಗೇರ್, ಪಕ್ಷದ ಪ್ರಮುಖರು ಆದ ಸುಧಾಕರ್ ರೆಡ್ಡಿ, ಯುವ ಮೋರ್ಚಾ ಅಧ್ಯಕ್ಷರು ಆದ ಕೊಂಡೂರು, ಪಕ್ಷದ ಕಾರ್ಯಕರ್ತರು ಆದ ಸುನಂದ ಕುಂಬಾರ್, ಸುನೀತಾ ಬೈರುಡಗಿ, ಮಾಜಿ ನಗರಸಭಾ ಸದಸ್ಯರು ಆದ ಅನ್ನಪೂರ್ಣ ಬಾಗಲಕೋಟ, ವಸಂತ ಗಾವಡೆ, ಗಂಗಾ ಗಾವಡೆ, ದಿಶಾ ಆಚಾರಿ, ಸೋನಾಲಿ ರಾಣೆ, ಶ್ರೀದೇವಿ ಬೊಮ್ಸಾಡೆ, ಎಸ್ಎಂ ಪಾಟೀಲ್ ಹಾಗೂ ಸಾಮಾಜಿಕ ಕಾರ್ಯಕರ್ತರು ಭಾಗವಹಿಸಿದ್ರು. ಕಾಂಗ್ರೆಸ್ ವಿರುದ್ಧ ಘೋಷಣೆಗಳನ್ನ ಕೂಗಿ ತಕ್ಷಣ ಮೀಸಲಾತಿ ಮಸೂದೆಗೆ ಬೆಂಬಲ ಕೊಡಬೇಕು ಅಂತ ದಾಂಡೇಲಿಯ ಬಿಜೆಪಿ ಮಹಿಳಾ ಮಂಡಲ ಮೋರ್ಚಾ ಒತ್ತಾಯಿಸಿದ್ರು. ಪ್ರತಿಭಟನೆಯು ಶಾಂತಿಯುತವಾಗಿ ನಡೆಯಿತು. ಸ್ಥಳದಲ್ಲಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಸಾದಿಕ್ ಮುಲ್ಲಾ, ದಾಂಡೇಲಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.